ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಭುಜ ಬಲದಿ ಕಾದಿ ಗೆಲಿದ ಅಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದನು ಆದಿಮೂರ್ತಿ ಕೇಶವರಾಯ ಅಂತ ಹೇಳ್ಬಿಟ್ಟು ರಾಘವಾಂಕ ಕುಮಾರವ್ಯಾಸರು ಮಹಾಭಾರತದಲ್ಲಿ ಹೇಳಿದ್ದಾರೆ. ಶ್ರೀಕೃಷ್ಣ ನಾವೆಲ್ಲ ಸಾಮಾನ್ಯವಾಗಿ ಹೇಳ್ತೇವೆ ಶ್ರೀಕೃಷ್ಣ ಹುಟ್ಟಿದ ಅಂತ ಹೇಳ್ತೇವೆ, ಎಲ್ಲರೂ ಅದನ್ನೇ ಹೇಳ್ತೇವೆ. ಆ ಶ್ರೀಕೃಷ್ಣ ಹುಟ್ಟಿದ ಅನ್ನೋದನ್ನ ಕುಮಾರವ್ಯಾಸರು ಅವರಿಗೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಅವರು ನೇರವಾಗಿ ಹೇಳಲಿಲ್ಲ. ವೇದ ಪುರುಷನಾಗಿರ್ತಕ್ಕಂಥ ಬ್ರಹ್ಮನ ಮಗನಾದ ಕಶ್ಯಪ ಬ್ರಹ್ಮನ ಹಿರಿಯ ಮಗನಾದ ದೇವೇಂದ್ರನ ಮಗನಾದ ಅರ್ಜುನನ ಹೆಂಡತಿಯಾದ ಸುಭದ್ರೆಯ ಅಣ್ಣ ಅಂದ್ರೆ ಸುಭದ್ರೆಗೆ ಸೋದರ ಮಾವನಾಗಿರ್ತಕ್ಕಂಥ ಕಂಸನನ್ನ ಗೆದ್ದಂತಹ ಕಂಸನಷ್ಟೇ ಭುಜಬಲ ಪರಾಕ್ರಮಿಯಾಗಿರ್ತಕ್ಕಂಥ ಇನ್ನೊಬ್ಬ ರಾಕ್ಷಸನನ್ನ ಸಂಹಾರ ಮಾಡಿದ ಭೀಮನ ಅವರ ಅಣ್ಣನಾಗಿರ್ತಕ್ಕಂಥ ಧರ್ಮರಾಯನ ತಾಯಿಯಾಗಿರ್ತಕ್ಕಂಥ ಕುಂತಿಯ ಸೋದರ ಅಣ್ಣನಾಗಿರ್ತಕ್ಕಂಥ ವಸುದೇವನ ಮಗನಾಗಿ ಕೃಷ್ಣ ಹುಟ್ಟಿದ ಅಂತ ಈ ಪದ್ಯದ ಅರ್ಥ. ಗೊತ್ತಾಯ್ತೇನಪ್ಪ?